ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ 8 ರಿಂದ 10 ದಿನಪತ್ರಿಕೆವೆ. ಅದು ಕೇವಲ ಸರ್ಕಾರಿ ಕಚೇರಿಗಳಿಗೆ ಒಗಿತಾರೆ, ನಂತರ ತಮ್ಮ ಬಂಡಲ್ನಲ್ಲಿ ಇಡ್ತಾರೆ ನಾಮಕಾವಾಸ್ತೆ. ಅದರ ಕೋಟ್ಯಾಂತರ ರೂಪಾಯಿ ಜಾಹೀರಾತ ಹಾಳಾಗ್ತಾ ಇದಲ್ಲ, ನಾಶ ಆಗ್ತಾ ಇದಲ್ಲ, ಸರ್ಕಾರ ಖಜಾನೆ ಖಾಲಿ ಆಗ್ತಾ ಇದಲ್ಲ. ಅದನ್ನು ವಾರ್ತಾ ಇಲಾಖೆ ಮಂತ್ರಿ ಕಡಬೂರು ಶಾಮೀಲ್ ಇದ್ದಾನೆ, ಅವನು ಕೂಡ ಪರ್ಸೆಂಟೇಜ್ ಬರ್ತಾಯಿದೆ. ಎಷ್ಟು ಪರ್ಸೆಂಟ್ ಅಂದರೆ ಒಬ್ಬ 10 ಕೊಡ್ತಾನೆ, ಒಬ್ಬ 13 ಕೊಡ್ತಾನೆ ಅಂತ, ಒಬ್ಬ 15% ಅಂತ. ಅಂದರೆ ಕೋಟ್ಯಾಂತರ ರೂಪಾಯಿ ಜಾಹೀರಾತ ಎಲ್ಲಿ ಹೋಗ್ತಾ ಇದೆ? ಈ ಸಂಪಾದಕ ಕಿಶೆಗೆ ಹೋಗ್ತಾ ಇದೆ. ಮತ್ತು ಇವರು ಸರ್ಕ್ಯುಲೇಷನ್ ಅಂತ ತೋರ್ತಾರೆ, ಗದಗ ಸರ್ಕ್ಯುಲೇಷನ್, ಬಿಜಾಪುರ, ಧಾರವಾಡ, ಬೈಲೊಂಗಲ್ ಎಲ್ಲ ಇವ್ರು ಪ್ರಿಂಟ್ ಎಷ್ಟಾಗ್ತವೆ? 50 ರಿಂದ 100 ಅಷ್ಟೇ. ಎಲ್ಲ ದಿನಪತ್ರಿಕೆಗಳು ಅಷ್ಟು ಅಲ್ಲ, ಕೆಲವು ದಿನಪತ್ರಿಕೆಗಳು ಈ ಕನ್ನಡ ನಡೆಸ್ತಾ ಇದ್ದಾರೆ, ಚಲೋ ನಡೀತಾ ಇದೆ, ಹಸಿರು ಕ್ರಾಂತಿ ಮಾಡ್ತಾಯಿದ್ದಾರೆ. ಅದರ ನಾಡೋಜ ಪರಿಸ್ಥಿತಿ ನಾಡೋಜದಲ್ಲಿ ಇದೆ, ನಾಡೋಜಲ್ಲಿ ಕಾಣಂಗನೇ ಇಲ್ಲ. ಮಾರ್ಕೆಟಲ್ಲಿ ಹೋದ್ರೆ 4-5 ಪತ್ರಿಕೆಗಳು ಅಷ್ಟೇ ಕಾಣ್ತವೆ. ಉಳಿದ ಪತ್ರಿಕೆಗಳು ಜಾಹೀರಾತು ಹೊಡಿತಾರೆ. ಜಾಹೀರಾತು ಸಲುವಾಗಿ ಪತ್ರಿಕೆಗಳು ಹುಟ್ಟುಕೊಂಡಿವೆ. SC ST ಅನುದಾನದ ಅಡಿಯಲ್ಲಿ ಕೆಲವೊಂದು ಪತ್ರಿಕೆಗಳು, ನಾವು ಅವ್ರದ್ದು ಹೇಳೋಂಗಿಲ್ಲ. ಅದರಿಂದ 10 ರಿಂದ 15 ದಿನಪತ್ರಿಕೆಗಳು ಇವರು ಕೋಟ್ಯಾಂತರ ಜಾಹೀರಾತನ್ನು ಯಾಕೆ ಕೊಡ್ತಾರೆ? ಒಬ್ಬ 5 ಲಕ್ಷ ತಗೋತಾನೆ, ಒಬ್ಬ 10 ಲಕ್ಷ, ಒಬ್ಬ 15 ಲಕ್ಷವರೆಗೆ ಜಾಹೀರಾತು ಬಿಲ್ ಬರ್ತದೆ. ಅದರ ಪತ್ರಿಕೆನೇ ಇಲ್ಲ. ಹಂಗೆ ಬಿಲ್ ಯಾಕೆ ಕೊಡತ್ತೀರಿ ನೀವು? ನಾವು ಆಯುಕ್ತರಿಗೆ ಕೇಳ್ತೇವೆ, ನೀವೇನು ಮಾಡತ್ತೀರಿ? ಲಿಂಬಾಳ್ಕರ್ ಇದ್ದಾರೆ ಆಯುಕ್ತರು, ನೀವು ತನಿಖೆ ಮಾಡಬೇಕಲ್ಲ. ಇಲ್ಲಿ ಏನೂ ಇಲ್ಲ, ಆಫೀಸಿಗೆ ಹೋಗಂಗಿಲ್ಲ, ಆಫೀಸಿಗೆ ಭೇಟಿ ಕೊಡ್ಬೇಕಂತಿದೆ. ನಂತರ ಸರ್ಕ್ಯುಲೇಷನ್ ಎಲ್ಲೆಲ್ಲಿ ಎಷ್ಟಿದೆ ಅಂತ ತೋರಿಸ್ಬೇಕಾಗ್ತದೆ. ಏನೂ ಇಲ್ಲ. ನಾವು ಆ ಬಸ್ಸಿಗೆ ಹಾಕಿದೆ, ಈ ಬಸ್ಸಿಗೆ ಹಾಕಿದೆ ಅಂತ ತೋರಿಸ್ತಾರೆ ಅಷ್ಟೇ. ನಂತರ ತಪಾಸಣೆ ಮಾಡೋರು ಯಾರೂ ಇಲ್ಲ. ಹೀಗಾಗಿ ಇವರು ಲೂಟಿ ಹೊಡ್ಯಾತಾರೆ. ಅದನ್ನು ವಾರ ಪತ್ರಿಕೆ ಅವ್ರಿಗೆ ಕೊಟ್ಟಿದ್ರೆ ಜನವರಿ 26, ಆಗಸ್ಟ್ 15 ನಡೀತಿತ್ತು. ಅವರು ಬದುಕ್ತಾಯಿದ್ರು. ಯಾರು ವಶೀಲಿದೆ ಅವ್ರಿಗೆ ಕೊಡ್ತಾರೆ. ಮತ್ತು ಯಾರು ಹಪ್ತಾ ವಶೀಲಿ ಹೆಚ್ಚು ಕೊಡತ್ತಾರೆ ಅವ್ರಿಗೇನೋ ಕೊಡತ್ತಾರಲ್ಲ. ಇವರು ತನಿಖೆನೇ ಇಲ್ಲ. ಇವರು ಒಂದು 50 ರಿಂದ 100 ಇಟ್ಟಿರ್ತಾರೆ, ಪತ್ರಿಕೆಯನ್ನು ಇಟ್ಟಿರ್ತಾರೆ ತಪಾಸಣೆ ಬಂದೆ ಅಂತೇಳಿ. ಅದು ಹಂಚೋದನೇ ಇಲ್ಲಲ್ಲ. 10 ರಿಂದ 15 DC ಆಫೀಸ್ಗೊಂದು ಹೋಗಿದ್ದು, AC ಒಂದು, ತಹಸೀಲ್ದಾರ್ಗೊಂದು, ವಾರ್ತಾ ಇಲಾಖೆ ಒಂದು 4. ನಂತರ ತಿಂಗಳು ಏನು ಮಾಡ್ತಾರೆ ಇವರು? ಬಂಡಲ್ ಕಟ್ತಾರೆ. ಬಂಡಲ್ ಕೊಟ್ರಂದ್ರೆ ಅದು ವಾರ್ತಾ ಇಲಾಖೆ ಹೋಯ್ತು. ಸರ್ಕ್ಯುಲೇಷನಲ್ಲಿ ಜಾಹೀರಾತದ ಇದನ್ನಿದೆ, ಕಾಲಮ್ ಸೆಂಟಿಮೀಟರ್ ಇದೆ, ಅದು ಕೂಡ ಬಂಡಲ್ ಇದೆ. ಇವ್ರು ಸರ್ಕ್ಯುಲೇಷನ್ ಎಷ್ಟು? 30,000 40,000 ತೋರಿಸ್ತಾರೆ. ಅಲ್ಲಿರೋದು 500 ಕೂಡ ಹೆಚ್ಚು ಪ್ರಿಂಟ್ ಮಾಡೋಂಗಿಲ್ಲ. ಅದು ಸಂಪಾದಕಕ್ಕೆ ಗೊತ್ತು, ಆ ಮಷೀನ್ಗೆ ಗೊತ್ತು, ಸರ್ಕಾರಕ್ಕೆ ಗೊತ್ತಿಲ್ಲ. ನಂತರ ಇವ್ರಿಗೆ ಗೊತ್ತಿಲ್ಲ, ವಾರ್ತಾ ಇಲಾಖೆ ಆಯುಕ್ತರಿಗೆ ಗೊತ್ತಿದಲ್ಲ. ನಂತರ ಇವರು ವಾರ್ತಾ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿದಲ್ಲ, ಇಲ್ಲ ಸಿಬ್ಬಂದಿಗೆ ಗೊತ್ತಿದಲ್ಲ ಎಷ್ಟು ಪ್ರಿಂಟ್ ಮಾಡ್ತಾರೆ ಅಂತೇಳಿ. ಎಲ್ಲರೂ ಕೂಡಿ ಲೂಟಿ ಹೊಡ್ಯಾತೀರಿ ನೀವು. ಇದು ಸಾರ್ವಜನಿಕ ದುಡ್ಡು, ಇದು ಟ್ಯಾಕ್ಸ್ ಹಣ ಇದು. ಇದನ್ನು ವರದಿ ಯಾರು ಮಾಡೋಂಗಿಲ್ಲ, ಖಂಡಿತ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಸಂಪಾದಕರ ವಿರುದ್ಧ ನಾವೇ ಯಾಕೆ ಕಟ್ಕೊಳ್ಬೇಕಂತೇಳಿ ಅದು ಜನಸಾಮಾನ್ಯರಿಗೆ ಗೊತ್ತಾಗಬೇಕಲ್ಲ. ಕೆಲವೊಂದು ಪತ್ರಿಕೆ ಹೆಸರು ಹೇಳಿದ್ರೆ ಈ ಸಮತೋಲ ಅಂತ ಹೋಗ್ತೇವೆ, ಅದು ಜಾಹೀರಾತಲ್ಲಿದೆ, ಅದ್ರ ಯಾರು ನೋಡಿದ್ರೇನೋ ಇಲ್ಲ. ಅಂಥದ್ದು 10-15 ಪತ್ರಿಕೆಗಳಿವೆ ಅಲ್ಲಿ ಬೆಳಗಾವಿ ಜಿಲ್ಲೆ ದಿನಪತ್ರಿಕೆಗಳು. ಇವು ಎಡೆಡ್ಡಿವು ಅಂದರೆ ರಿಕಗ್ನೈಸ್ಡ್ ಇವು. ಇವ್ರ ಹೆಸರು ಅಲ್ಲಿ ಹೋಗಿದೆ. ಎಲ್ಲಿ? ವಾರ್ತಾ ಲಿಸ್ಟದಲ್ಲಿ ಅಲ್ಲಿ ಒಂದು ಲಿಸ್ಟ್ ಇರ್ತೈತೆ, ಅದು ಅಕ್ರೆಡಿಷನ್ ಕಾರ್ಡ್ ಅಂತಾರೆ. ಅಕ್ರೆಡಿಷನ್ ಕಾರ್ಡ್ ಇವ್ರು ಇರ್ತೈತೆ, ಅಲ್ಲಿ ಲಿಸ್ಟ್ ಇರ್ತೈತೆ. ಆ ಲಿಸ್ಟದಲ್ಲಿ ಜಾಹೀರಾತು ಈಗ ಒಂದು 10 ಜಾಹೀರಾತು ಈ ತಿಂಗಳು ಕೊಟ್ಟರೆ ಮುಂದಿನ 15 ತಾರೀಕಿಗೆ ಇನ್ನೊಂದು ಜಾಹೀರಾತು, ಹಿಂಗೆ ಸರ್ಕ್ಯುಲೇಷನ್ ಇರ್ತೈತೆ ಅದು. ಆದರೆ ಇಲ್ಲಿ ಸರ್ಕ್ಯುಲೇಷನೇ ಇಲ್ಲಲ್ಲ. ಹೀಗಾಗಿ ಈ ಲೂಟಿ ವ್ಯವಹಾರವನ್ನು ಯಾರು ತಡೆಗಟ್ಟೋರು? ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರಾಗಿದೆ? ಉಸ್ತುವಾರಿ ಮಂತ್ರಿ ನೋಡೋಂಗಿಲ್ಲ, ಮಂತ್ರಿಗಳು ಬೇಕಾಗಿಲ್ಲ, ಎಬೆಲೆಗೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಸಾರ್ವಜನಿಕ ಬೇಕಾಗಿಲ್ಲ. ಅದ್ರ ಸಾರ್ವಜನಿಕರ ದುಡ್ಡು ಹೋಗ್ತಾ ಇದಲ್ಲ. ಸಾರ್ವಜನಿಕರ ಏನು ಟ್ಯಾಕ್ಸ್ ಹಣ ಇದೆ ಪುಕ್ಕಟ್ಟೆ ಹೋಗ್ತಾ ಇದಲ್ಲ. ಅದ್ರ ಬಗ್ಗೆ ವಿಚಾರ ಮಾಡೋರು ಯಾರು? ಬೇಗನೆ ಆಯುಕ್ತರು ವಿಚಾರ ಮಾಡೋಕ್ಕೂ ಇದಕ್ಕೊಂದು ಕಡಿವಾಣ ಯಾವ ರೀತಿ ಹಾಕ್ತಾರೆ ನೋಡೋದು. ಯಾಕಂದ್ರೆ ತಿಂಗಳ ಹಪ್ತಾ ತೆಗೆದುಕೊಂಡು ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಎಲ್ಲರೂ ಶಾಮೀಲಿದ್ದಾರೆ, ಇಲ್ಲಿಂದ ಹಿಡ್ಕೊಂಡು ಜಿಲ್ಲಾ ಲೆವೆಲ್ ಹಿಡ್ಕೊಂಡು ಅಲ್ಲಿವರೆಗೆ ವಾರ್ತಾ ಇಲಾಖೆಯವರೆಗೆ ಶಾಮೀಲಿದ್ದಾರೆ. ಅದನ್ನು ಆಯುಕ್ತರು ಭಾಳ ಸ್ಟ್ರಿಕ್ಟ್ ಆದರೆ ಅವ್ರು ಯಾವ ರೀತಿ ಕ್ರಮ ಕೈಗೊಳ್ತು ಕಾದು ನೋಡ್ಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.